ಬೀದರ್ ಜನರದು ಬಹಳ ದಿನ ಬೇಡಿಕೆ ಅದು ಬೀದರ್ ನಾಗರಿಕ ವಿಮಾನಯಾನ ಆಗಿತ್ತು. ಕಳೆದ ಬಾರಿಯನ್ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಅವರ ನೇತೃತ್ವದಲ್ಲಿ ಉಡಾನ್ ಯೋಜನೆದಾಗ ಈ ಒಂದು ವಿಮಾನ ನಿಲ್ದಾಣ ಆರಂಭ ಆಗಿತ್ತು. ಆದರೆ ಈಗ 1.5 ವರ್ಷ ಆಯಿತು. ಟೋಟಲಿ ಬೀದರ್ ನಾಗರಿಕ ವಿಮಾನಯಾನ ಏನದಂದ್ರೆ ವಿಮಾನ ಹಾರೋದು ಬಂದಾಗ್ಯದ. ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಕೂಡ ಭಾಳಷ್ಟು ಈ ಒಂದು ವಿಮಾನ ಬಂದಾಗ್ಯದ ಅಂತ ಸಾಕಷ್ಟು ಚರ್ಚೆ ಆಗಿತ್ತು. ನಾವು ಗೆದ್ದರೆ ಮತ್ತೆ ವಿಮಾನ ಹಾರಿಸ್ತೀವಿ ಅಂಥೇಳಿ ಈಗಾಗಲೇ ಸಚಿವ ಈಶ್ವರ್ ಖಂಡ್ರೆ ಭರವಸೆ ಕೊಟ್ಟರು. ಏನು ಗೆದ್ದಂಥ ಸಾಗರ್ ಖಂಡ್ರೆ ಕೂಡ ನಾವು ಮಾಡ್ತೀವಿ ಅಂದಿರು. ಅದ್ರ ನೋಡ್ಬೋದು ಇವತ್ತು ವಿಮಾನ ನಿಲ್ದಾಣ ಸಂಪೂರ್ಣ ಬೀಕೋಲತ್ತ. ಕಳೆದ 1.5 ವರ್ಷ ಆಯಿತು. ಟೋಟಲಿ ವಿಮಾನ ಹಾರಾಟ ಬಂದಾಗ್ಯದ ಅಂತ ಹೇಳ್ಬೋದು. ಬೀದರಿಂದ ಬೆಂಗಳೂರಿಂದ ಬೀದರ್ಕೇನು ವಿಮಾನ ಹಾರ್ತಿತ್ತು. ನಿಜಕ್ಕೂ ಇವತ್ತೇನು ವಿಮಾನ ಹಾರಾಟ ಸ್ಥಗಿತಗೊಂಡ ಹಿನ್ನೆಲೆಯಲ್ಲಿ ಸಾಕಷ್ಟು ವಿಶೇಷವಾಗಿ ಬೀದರಿನ ಗಡಿ ಜಿಲ್ಲೆ ಬರ್ತದೆ. ಈ ಕಡೆ ಜೈರಾಬಾದಿನ 25-30 ಕಿಲೋಮೀಟರ್ ಜೈರಾಬಾದು ಇತ್ತ ಮಹಾರಾಷ್ಟ್ರ. ಸಾಕಷ್ಟು ಬಿಸ್ನೆಸ್ ಮ್ಯಾನ್ಗಳು, ಉದ್ಯಮಿಗಳು, ವಿಶೇಷವಾಗಿ ಏನದಂದ್ರೆ ಇಂಜಿನಿಯರ್ ಸ್ಟೂಡೆಂಟ್ಗಳು, ವ್ಯಾಪಾರಿಗಳಿಗೆ ಸಾಕಷ್ಟೊಂದು ಅನುಕೂಲ ಆದಂಥ ನಾಗರಿಕ ವಿಮಾನಯಾನ ಏನು ವಿಮಾನ ಹಾರಾಟ ಸ್ಥಗಿತಗೊಂಡದ್ರಿಂದ ಸಾಕಷ್ಟೊಂದು ಸಮಸ್ಯೆ ಆಗ್ತಾಯಿದೆ. ಪ್ರತಿಯೊಬ್ಬರು ವಿಮಾನ ಹಾರಿಸ್ರಿ, ಯಾಕಂದರೆ ಲೋಕಸಭೆ ಚುನಾವಣೆಯಲ್ಲಿ ವಿಮಾನ ಹಾರಾಟ ಸಾಕಷ್ಟೊಂದು ಚರ್ಚೆ ಆಗಿತ್ತು. ಸಾಕಷ್ಟು ವಿಷಯ ಏನದಂದ್ರೆ ಪ್ರಸ್ತಾಪ ಆಗಿತ್ತು. ನುಡಿದಪ್ಲೆ ನಡೀರಿ ಎಂಬುದು ಒತ್ತಾಯ ಜನರು ಕೇಳೋದ್ರಾಗ ಹೊಂಟದ ಅಂತ ಹೇಳ್ಬೋದು. ನೋಡ್ಬೋದು ನೀವು ಸಂಪೂರ್ಣ ವಿಮಾನ ನಿಲ್ದಾಣ ಬೀಕು ಎನ್ನುತ್ತಾ ಇದೆ. ಕಳೆದ 1.5 ವರ್ಷದಿಂದ ಟೋಟಲಿ ವಿಮಾನ ಹಾರಾಟ ಸ್ಥಗಿತಗೊಂಡದ. ಹೀಗಾಗಿ ವಿಮಾನ ಹಾರಾಟ ಮತ್ತೆ ಶುರು ಮಾಡಿರಿ, ಮತ್ತೆ ವಿಮಾನ ಹಾರಿಸ್ರಿ ಎಂಬುದು ಕೂಗು ಬೀದರ್ ಜಿಲ್ಲೆ ಜನರಿಂದ ಕೇಳೋದ್ರಾಗ ಹೊಂಟದ. ಯಾಕಂದ್ರೆ ಈಗಾಗಲೇ ಸ್ಟಾರ್ ಏರ್ ಏನದಂದ್ರೆ ಆ ಒಂದು ಕಂಪ್ನಿಯವ್ರು ಏನಂದ್ರೆ ವಿಮಾನ ಬೀದರಿಂದ ಬೆಂಗಳೂರಿಂದ ಬೀದರ್ ಹಾರಿಸ್ತಾರೆ. ಈಗಾಗಲೇ ಬೀದರ್ ವಿಮಾನ ನಿಲ್ದಾಣ ಸೇರಿದಂತೆ ಇತರೆ ಜಿಲ್ಲೆಯಲ್ಲಿ ಸ್ಟಾರ್ಟ್ ಆದ ವಿಮಾನ ನಿಲ್ದಾಣಗಳಲ್ಲಿ ಬೀದರು, ನೆರೆಯ ಕಲಬುರಗಿ, ಬೀದರ್ ಇರ್ಬೋದು, ಬೆಂಗಳೂರು ಇರ್ಬೋದು, ಮುಂಬೈ ಇರ್ಬೋದು, ತಿರುಪತಿ ಇರ್ಬೋದು, ಈ ರೀತಿ ಬೇರೆ ಬೇರೆ ರಾಜ್ಯ, ಬೇರೆ ಬೇರೆ ಪ್ರವಾಸಿ ಪ್ಲೇಸ್ಗಳಿಗೆ ವಿಮಾನ ಹಾರಾಟ ಆಗ್ತಾ ಇವೆ. ಆದರೆ ಬೀದರಲ್ಲಿ ಬೆಂಗಳೂರಿಂದ ಬೀದರ್ ಸ್ಟಾರ್ಟ್ ಆದಂಥ ವಿಮಾನ ಮತ್ತು ಒಂದೇ ಅದು ಕೂಡ ಸ್ಥಗಿತ ಆಗ್ಯದ. ಹೀಗಾಗಿ ಟೋಟಲಿ ಏನದಂದ್ರೆ ಈ ಭಾಗ ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ಲತ್ತದ. ತಕ್ಷಣವೇ ಸರ್ಕಾರ ನಿಜಕ್ಕೂ ಜನರ ಬಗ್ಗೆ ಕಾಳಜಿ ಇದ್ದರೆ ವಿಮಾನ ನಿಲ್ದಾಣ ಸ್ಟಾರ್ಟ್ ಮಾಡಲೇಬೇಕೆಂಬುದು ಒತ್ತಾಯ ಜನರಿಂದ ಆಗ್ಯದ ಅಂತ ಹೇಳ್ಬೋದು. ಏನು ಈಗಾಗಲೇ ಸಾಕಷ್ಟು ಜನ, ವ್ಯಾಪಾರಿಗಳು, ಬಿಸ್ನೆಸ್ ಮ್ಯಾನು, ಜನಪ್ರತಿನಿಧಿಗಳು ಒತ್ತಾಯ ಮಾಡ್ತಾ ಇದ್ದಾರೆ. ನಾಗರಿಕ ವಿಮಾನ ಅಂದ್ರೆ ಬೀದರಿಂದ ಬೆಂಗಳೂರಿಗೆ ವಿಮಾನ ಹಾರ್ತು ಅಂದ್ರೆ 1 ಗಂಟೆ ಒಳಗಡೆ ಬೆಂಗಳೂರು ಹೋಗ್ಬೋದು, ಬೆಂಗಳೂರಿಂದ ಬೀದರ್ಗೆ ಬರ್ಬೋದು. ಸಾಕಷ್ಟು ಪ್ರತಿಯೊಬ್ಬರಿಗೆ ಹಾಸ್ಪಿಟಲ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ರಾಜಕಾರಣಿಗಳಿರ್ಬೋದು, ಜನರಿಗಿರ್ಬೋದು ಸಾಕಷ್ಟು ಒಂದು ಅನುಕೂಲ ಆಗ್ತದೆ. ಈ ಬೀದರ್ ಭಾಗ ಜನರದು ಹಲವು ವರ್ಷಗಳ ಕನಸಿತ್ತು ವಿಮಾನ ಹಾರಬೇಕಂತೇಳಿ. ಅದ್ರ ವಿಮಾನ ಹಾರಾಟ ಸ್ಟಾರ್ಟ್ ಆಗಿ ಏನು ಈಗಾಗಲೇ 1.5 ವರ್ಷದಿಂದ ಬಂದಾಗಿದೆ. ಸಾಕಷ್ಟು ಜನರನ್ನು ಒತ್ತಾಯಿಸ್ತಾ ಇದ್ದಾರೆ ಸರ್ಕಾರಕ್ಕೆ ತಕ್ಷಣವೇ ಬೀದರ್ ನಾಗರಿಕ ವಿಮಾನ ನಿಲ್ದಾಣದಲ್ಲಿ ವಿಮಾನ ಹಾರ್ತಿತ್ತು, ಆ ವಿಮಾನ ಮತ್ತೆ ಸ್ಟಾರ್ಟ್ ಮಾಡಿರಿ ಎಂಬುದು ಒತ್ತಾಯ ಜನರದಾಗ್ಯದ ಅಂತ ಹೇಳ್ಬೋದು. ಬೀದರ್ ಜನರ ನೋವು, ಬೀದರ್ ಜನರ ಬೇಡಿಕೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತಕ್ಷಣವೇ ಸ್ಪಂದಿಸ್ತದೆ. ಲೋಕಸಭೆ ಚುನಾವಣೆಯಲ್ಲಿ ನುಡಿದಪ್ಲೆ ಸಂಸದ ಸಾಗರ್ ಖಂಡ್ರೆ ಇರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು ನಡ್ಕೋತಾರೆ. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ ಜನರದು ಬಹಳ ದಿನ ಬೇಡಿಕೆ ಅದು ಬೀದರ್ ನಾಗರಿಕ ವಿಮಾನಯಾನ ಆಗಿತ್ತು. ಕಳೆದ ಬಾರಿಯನ್ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಅವರ ನೇತೃತ್ವದಲ್ಲಿ ಉಡಾನ್ ಯೋಜನೆದಾಗ ಈ ಒಂದು ವಿಮಾನ ನಿಲ್ದಾಣ ಆರಂಭ ಆಗಿತ್ತು. ಆದರೆ ಈಗ 1.5 ವರ್ಷ ಆಯಿತು. ಟೋಟಲಿ ಬೀದರ್ ನಾಗರಿಕ ವಿಮಾನಯಾನ ಏನದಂದ್ರೆ ವಿಮಾನ ಹಾರೋದು ಬಂದಾಗ್ಯದ. ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಕೂಡ ಭಾಳಷ್ಟು ಈ ಒಂದು ವಿಮಾನ ಬಂದಾಗ್ಯದ ಅಂತ ಸಾಕಷ್ಟು ಚರ್ಚೆ ಆಗಿತ್ತು. ನಾವು ಗೆದ್ದರೆ ಮತ್ತೆ ವಿಮಾನ ಹಾರಿಸ್ತೀವಿ ಅಂಥೇಳಿ ಈಗಾಗಲೇ ಸಚಿವ ಈಶ್ವರ್ ಖಂಡ್ರೆ ಭರವಸೆ ಕೊಟ್ಟರು. ಏನು ಗೆದ್ದಂಥ ಸಾಗರ್ ಖಂಡ್ರೆ ಕೂಡ ನಾವು ಮಾಡ್ತೀವಿ ಅಂದಿರು. ಅದ್ರ ನೋಡ್ಬೋದು ಇವತ್ತು ವಿಮಾನ ನಿಲ್ದಾಣ ಸಂಪೂರ್ಣ ಬೀಕೋಲತ್ತ. ಕಳೆದ 1.5 ವರ್ಷ ಆಯಿತು. ಟೋಟಲಿ ವಿಮಾನ ಹಾರಾಟ ಬಂದಾಗ್ಯದ ಅಂತ ಹೇಳ್ಬೋದು. ಬೀದರಿಂದ ಬೆಂಗಳೂರಿಂದ ಬೀದರ್ಕೇನು ವಿಮಾನ ಹಾರ್ತಿತ್ತು. ನಿಜಕ್ಕೂ ಇವತ್ತೇನು ವಿಮಾನ ಹಾರಾಟ ಸ್ಥಗಿತಗೊಂಡ ಹಿನ್ನೆಲೆಯಲ್ಲಿ ಸಾಕಷ್ಟು ವಿಶೇಷವಾಗಿ ಬೀದರಿನ ಗಡಿ ಜಿಲ್ಲೆ ಬರ್ತದೆ. ಈ ಕಡೆ ಜೈರಾಬಾದಿನ 25-30 ಕಿಲೋಮೀಟರ್ ಜೈರಾಬಾದು ಇತ್ತ ಮಹಾರಾಷ್ಟ್ರ. ಸಾಕಷ್ಟು ಬಿಸ್ನೆಸ್ ಮ್ಯಾನ್ಗಳು, ಉದ್ಯಮಿಗಳು, ವಿಶೇಷವಾಗಿ ಏನದಂದ್ರೆ ಇಂಜಿನಿಯರ್ ಸ್ಟೂಡೆಂಟ್ಗಳು, ವ್ಯಾಪಾರಿಗಳಿಗೆ ಸಾಕಷ್ಟೊಂದು ಅನುಕೂಲ ಆದಂಥ ನಾಗರಿಕ ವಿಮಾನಯಾನ ಏನು ವಿಮಾನ ಹಾರಾಟ ಸ್ಥಗಿತಗೊಂಡದ್ರಿಂದ ಸಾಕಷ್ಟೊಂದು ಸಮಸ್ಯೆ ಆಗ್ತಾಯಿದೆ. ಪ್ರತಿಯೊಬ್ಬರು ವಿಮಾನ ಹಾರಿಸ್ರಿ, ಯಾಕಂದರೆ ಲೋಕಸಭೆ ಚುನಾವಣೆಯಲ್ಲಿ ವಿಮಾನ ಹಾರಾಟ ಸಾಕಷ್ಟೊಂದು ಚರ್ಚೆ ಆಗಿತ್ತು. ಸಾಕಷ್ಟು ವಿಷಯ ಏನದಂದ್ರೆ ಪ್ರಸ್ತಾಪ ಆಗಿತ್ತು. ನುಡಿದಪ್ಲೆ ನಡೀರಿ ಎಂಬುದು ಒತ್ತಾಯ ಜನರು ಕೇಳೋದ್ರಾಗ ಹೊಂಟದ ಅಂತ ಹೇಳ್ಬೋದು. ನೋಡ್ಬೋದು ನೀವು ಸಂಪೂರ್ಣ ವಿಮಾನ ನಿಲ್ದಾಣ ಬೀಕು ಎನ್ನುತ್ತಾ ಇದೆ. ಕಳೆದ 1.5 ವರ್ಷದಿಂದ ಟೋಟಲಿ ವಿಮಾನ ಹಾರಾಟ ಸ್ಥಗಿತಗೊಂಡದ. ಹೀಗಾಗಿ ವಿಮಾನ ಹಾರಾಟ ಮತ್ತೆ ಶುರು ಮಾಡಿರಿ, ಮತ್ತೆ ವಿಮಾನ ಹಾರಿಸ್ರಿ ಎಂಬುದು ಕೂಗು ಬೀದರ್ ಜಿಲ್ಲೆ ಜನರಿಂದ ಕೇಳೋದ್ರಾಗ ಹೊಂಟದ. ಯಾಕಂದ್ರೆ ಈಗಾಗಲೇ ಸ್ಟಾರ್ ಏರ್ ಏನದಂದ್ರೆ ಆ ಒಂದು ಕಂಪ್ನಿಯವ್ರು ಏನಂದ್ರೆ ವಿಮಾನ ಬೀದರಿಂದ ಬೆಂಗಳೂರಿಂದ ಬೀದರ್ ಹಾರಿಸ್ತಾರೆ. ಈಗಾಗಲೇ ಬೀದರ್
ಈ ವಿಮಾನ ನಿಲ್ದಾಣ ಸೇರಿದಂತೆ ಇತರೆ ಜಿಲ್ಲೆಯಲ್ಲಿ ಸ್ಟಾರ್ಟ್ ಆದ ವಿಮಾನ ನಿಲ್ದಾಣಗಳಲ್ಲಿ ಬೀದರು, ನೆರೆಯ ಕಲಬುರಗಿ, ಬೀದರ್ ಇರ್ಬೋದು, ಬೆಂಗಳೂರು ಇರ್ಬೋದು, ಮುಂಬೈ ಇರ್ಬೋದು, ತಿರುಪತಿ ಇರ್ಬೋದು, ಈ ರೀತಿ ಬೇರೆ ಬೇರೆ ರಾಜ್ಯ, ಬೇರೆ ಬೇರೆ ಪ್ರವಾಸಿ ಪ್ಲೇಸ್ಗಳಿಗೆ ವಿಮಾನ ಹಾರಾಟ ಆಗ್ತಾ ಇವೆ. ಆದರೆ ಬೀದರಲ್ಲಿ ಬೆಂಗಳೂರಿಂದ ಬೀದರ್ ಸ್ಟಾರ್ಟ್ ಆದಂಥ ವಿಮಾನ ಮತ್ತು ಒಂದೇ ಅದು ಕೂಡ ಸ್ಥಗಿತ ಆಗ್ಯದ. ಹೀಗಾಗಿ ಟೋಟಲಿ ಏನದಂದ್ರೆ ಈ ಭಾಗ ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ಲತ್ತದ. ತಕ್ಷಣವೇ ಸರ್ಕಾರ ನಿಜಕ್ಕೂ ಜನರ ಬಗ್ಗೆ ಕಾಳಜಿ ಇದ್ದರೆ ವಿಮಾನ ನಿಲ್ದಾಣ ಸ್ಟಾರ್ಟ್ ಮಾಡಲೇಬೇಕೆಂಬುದು ಒತ್ತಾಯ ಜನರಿಂದ ಆಗ್ಯದ ಅಂತ ಹೇಳ್ಬೋದು. ಏನು ಈಗಾಗಲೇ ಸಾಕಷ್ಟು ಜನ, ವ್ಯಾಪಾರಿಗಳು, ಬಿಸ್ನೆಸ್ ಮ್ಯಾನು, ಜನಪ್ರತಿನಿಧಿಗಳು ಒತ್ತಾಯ ಮಾಡ್ತಾ ಇದ್ದಾರೆ. ನಾಗರಿಕ ವಿಮಾನ ಅಂದ್ರೆ ಬೀದರಿಂದ ಬೆಂಗಳೂರಿಗೆ ವಿಮಾನ ಹಾರ್ತು ಅಂದ್ರೆ 1 ಗಂಟೆ ಒಳಗಡೆ ಬೆಂಗಳೂರು ಹೋಗ್ಬೋದು, ಬೆಂಗಳೂರಿಂದ ಬೀದರ್ಗೆ ಬರ್ಬೋದು. ಸಾಕಷ್ಟು ಪ್ರತಿಯೊಬ್ಬರಿಗೆ ಹಾಸ್ಪಿಟಲ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ರಾಜಕಾರಣಿಗಳಿರ್ಬೋದು, ಜನರಿಗಿರ್ಬೋದು ಸಾಕಷ್ಟು ಒಂದು ಅನುಕೂಲ ಆಗ್ತದೆ. ಈ ಬೀದರ್ ಭಾಗದ ಜನರದು ಹಲವು ವರ್ಷಗಳ ಕನಸಿತ್ತು ವಿಮಾನ ಹಾರಬೇಕಂತೇಳಿ. ಅದ್ರ ವಿಮಾನ ಹಾರಾಟ ಸ್ಟಾರ್ಟ್ ಆಗಿ ಏನು ಈಗಾಗಲೇ 1.5 ವರ್ಷದಿಂದ ಬಂದಾಗಿದೆ. ಸಾಕಷ್ಟು ಜನರನ್ನು ಒತ್ತಾಯಿಸ್ತಾ ಇದ್ದಾರೆ ಸರ್ಕಾರಕ್ಕೆ ತಕ್ಷಣವೇ ಬೀದರ್ ನಾಗರಿಕ ವಿಮಾನ ನಿಲ್ದಾಣದಲ್ಲಿ ವಿಮಾನ ಹಾರ್ತಿತ್ತು, ಆ ವಿಮಾನ ಮತ್ತೆ ಸ್ಟಾರ್ಟ್ ಮಾಡಿರಿ ಎಂಬುದು ಒತ್ತಾಯ ಜನರದಾಗ್ಯದ ಅಂತ ಹೇಳ್ಬೋದು. ಬೀದರ್ ಜನರ ನೋವು, ಬೀದರ್ ಜನರ ಬೇಡಿಕೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತಕ್ಷಣವೇ ಸ್ಪಂದಿಸ್ತದೆ. ಲೋಕಸಭೆ ಚುನಾವಣೆಯಲ್ಲಿ ನುಡಿದಪ್ಪಲೆ ಸಂಸದ ಸಾಗರ್ ಖಂಡ್ರೆ ಇರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು ನಡ್ಕೋತಾರೆ. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ ಜನರದು ಬಹಳ ದಿನ ಬೇಡಿಕೆ ಅದು ಬೀದರ್ ನಾಗರಿಕ ವಿಮಾನಯಾನ ಆಗಿತ್ತು. ಕಳೆದ ಬಾರಿಯನ್ನು ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಅವರ ನೇತೃತ್ವದಲ್ಲಿ ಉಡಾನ್ ಯೋಜನೆದಾಗ ಈ ಒಂದು ವಿಮಾನ ನಿಲ್ದಾಣ ಆರಂಭ ಆಗಿತ್ತು. ಆದರೆ ಈಗ 1.5 ವರ್ಷ ಆಯಿತು. ಟೋಟಲಿ ಬೀದರ್ ನಾಗರಿಕ ವಿಮಾನಯಾನ ಏನದಂದ್ರೆ ವಿಮಾನ ಹಾರೋದು ಬಂದಾಗ್ಯದ. ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಕೂಡ ಭಾಳಷ್ಟು ಈ ಒಂದು ವಿಮಾನ ಬಂದಾಗ್ಯದ ಅಂತ ಸಾಕಷ್ಟು ಚರ್ಚೆ ಆಗಿತ್ತು. ನಾವು ಗೆದ್ದರೆ ಮತ್ತೆ ವಿಮಾನ ಹಾರಿಸ್ತೀವಿ ಅಂಥೇಳಿ ಈಗಾಗಲೇ ಸಚಿವ ಈಶ್ವರ್ ಖಂಡ್ರೆ ಭರವಸೆ ಕೊಟ್ಟರು. ಏನು ಗೆದ್ದಂಥ ಸಾಗರ್ ಖಂಡ್ರೆ ಕೂಡ ನಾವು ಮಾಡ್ತೀವಿ ಅಂದಿರು. ಅದ್ರ ನೋಡ್ಬೋದು ಇವತ್ತು ವಿಮಾನ ನಿಲ್ದಾಣ ಸಂಪೂರ್ಣ ಬೀಳ್ಕೊಲತ್ತ. ಕಳೆದ 1.5 ವರ್ಷ ಆಯಿತು ಟೋಟಲಿ ವಿಮಾನ ಹಾರಾಟ ಬಂದಾಗ್ಯದ ಅಂತ ಹೇಳ್ಬೋದು. ಬೀದರಿಂದ ಬೆಂಗಳೂರಿಂದ ಬೀದರ್ಗೆ ವಿಮಾನ ಹಾರ್ತಿತ್ತು. ನಿಜಕ್ಕೂ ಇವತ್ತೇನು ವಿಮಾನ ಹಾರಾಟ ಸ್ಥಗಿತಗೊಂಡ ಹಿನ್ನೆಲೆಯಲ್ಲಿ ಸಾಕಷ್ಟು ವಿಶೇಷವಾಗಿ ಬೀದರಿನ ಗಡಿ ಜಿಲ್ಲೆ ಬರ್ತದೆ. ಈ ಕಡೆ ಜೈರಾಬಾದಿನ 25-30 ಕಿಲೋಮೀಟರ್ ಜೈರಾಬಾದು ಇತ್ತ ಮಹಾರಾಷ್ಟ್ರ. ಸಾಕಷ್ಟು ಬಿಸ್ನೆಸ್ ಮ್ಯಾನ್ಗಳು, ಉದ್ಯಮಿಗಳು, ವಿಶೇಷವಾಗಿ ಏನದಂದ್ರೆ ಇಂಜಿನಿಯರ್, ಸ್ಟೂಡೆಂಟ್ಗಳು, ವ್ಯಾಪಾರಿಗಳಿಗೆ ಸಾಕಷ್ಟು ಒಂದು ಅನುಕೂಲ ಆದಂಥ ನಾಗರಿಕ ವಿಮಾನಯಾನ ಏನು ವಿಮಾನ ಹಾರಾಟ ಸ್ಥಗಿತಗೊಂಡದ್ರಿಂದ ಸಾಕಷ್ಟು ಒಂದು ಸಮಸ್ಯೆ ಆಗ್ತಾಯಿದೆ. ಪ್ರತಿಯೊಬ್ಬರು ವಿಮಾನ ಹಾರಿಸ್ರಿ, ಯಾಕಂದರೆ ಲೋಕಸಭೆ ಚುನಾವಣೆಯಲ್ಲಿ ವಿಮಾನ ಹಾರಾಟ ಸಾಕಷ್ಟು ಒಂದು ಚರ್ಚೆ ಆಗಿತ್ತು. ಸಾಕಷ್ಟು ವಿಷಯ ಏನದಂದ್ರೆ ಪ್ರಸ್ತಾಪ ಆಗಿತ್ತು. ನುಡಿದಪ್ಪಲೆ ನಡೀರಿ ಎಂಬುದು ಒತ್ತಾಯ ಜನರು ಕೇಳೋದ್ರ ಹೊಂಟದ ಅಂತ ಹೇಳ್ಬೋದು. ನೋಡ್ಬೋದು ನೀವು ಸಂಪೂರ್ಣ ವಿಮಾನ ನಿಲ್ದಾಣ ಬೀಕೋ ಎನ್ನುತ್ತಾ ಇದೆ. ಕಳೆದ 1.5 ವರ್ಷದಿಂದ ಟೋಟಲಿ ವಿಮಾನ ಹಾರಾಟ ಸ್ಥಗಿತಗೊಂಡದ. ಹೀಗಾಗಿ ವಿಮಾನ ಹಾರಾಟ ಮತ್ತೆ ಶುರು ಮಾಡಿರಿ, ಮತ್ತೆ ವಿಮಾನ ಹಾರಿಸ್ರಿ ಎಂಬುದು ಕೂಗು ಬೀದರ್ ಜಿಲ್ಲೆ ಜನರಿಂದ ಕೇಳೋದ್ರಾಗ ಹೊಂಟದ. ಯಾಕಂದ್ರೆ ಈಗಾಗಲೇ ಸ್ಟಾರ್ ಏರ್ ಏನದಂದ್ರೆ ಆ ಒಂದು ಕಂಪ್ನಿಯವ್ರು ಏನಂದ್ರೆ ವಿಮಾನ ಬೀದರಿಂದ ಬೆಂಗಳೂರಿಂದ ಬೀದರ್ ಹಾರಿಸ್ತಾರೆ. ಈಗಾಗಲೇ ಬೀದರ್ ವಿಮಾನ ನಿಲ್ದಾಣ ಸೇರಿದಂತೆ ಇತರೆ ಜಿಲ್ಲೆಯಲ್ಲಿ ಸ್ಟಾರ್ಟ್ ಆದ ವಿಮಾನ ನಿಲ್ದಾಣಗಳಲ್ಲಿ ಬೀದರು, ನೆರೆಯ ಕಲಬುರಗಿ, ಬೀದರ್ ಇರ್ಬೋದು, ಬೆಂಗಳೂರು ಇರ್ಬೋದು, ಮುಂಬೈ ಇರ್ಬೋದು, ತಿರುಪತಿ ಇರ್ಬೋದು, ಈ ರೀತಿ ಬೇರೆ ಬೇರೆ ರಾಜ್ಯ, ಬೇರೆ ಬೇರೆ ಪ್ರವಾಸಿ ಪ್ಲೇಸ್ಗಳಿಗೆ ವಿಮಾನ ಹಾರಾಟ ಆಗ್ತಾ ಇವೆ. ಆದರೆ ಬೀದರಲ್ಲಿ ಬೆಂಗಳೂರಿಂದ ಬೀದರ್ ಸ್ಟಾರ್ಟ್ ಆದಂಥ ವಿಮಾನ ಮತ್ತು ಒಂದೇ ಅದು ಕೂಡ ಸ್ಥಗಿತ ಆಗ್ಯದ. ಹೀಗಾಗಿ ಟೋಟಲಿ ಏನದಂದ್ರೆ ಈ ಭಾಗ ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ಲತ್ತದ. ತಕ್ಷಣವೇ ಸರ್ಕಾರ ನಿಜಕ್ಕೂ ಜನರ ಬಗ್ಗೆ ಕಾಳಜಿ ಇದ್ದರೆ ವಿಮಾನ ನಿಲ್ದಾಣ ಸ್ಟಾರ್ಟ್ ಮಾಡಲೇಬೇಕೆಂಬುದು ಒತ್ತಾಯ ಜನರಿಂದ ಆಗ್ಯದ ಅಂತ ಹೇಳ್ಬೋದು. ಏನು ಈಗಾಗಲೇ ಸಾಕಷ್ಟು ಜನ, ವ್ಯಾಪಾರಿಗಳು, ಬಿಸ್ನೆಸ್ ಮ್ಯಾನು, ಜನಪ್ರತಿನಿಧಿಗಳು ಒತ್ತಾಯ ಮಾಡ್ತಾ ಇದ್ದಾರೆ. ನಾಗರಿಕ ವಿಮಾನ ಅಂದ್ರೆ ಬೀದರಿಂದ ಬೆಂಗಳೂರಿಗೆ ವಿಮಾನ ಹಾರ್ತು ಅಂದ್ರೆ 1 ಗಂಟೆ ಒಳಗಡೆ ಬೆಂಗಳೂರು ಹೋಗ್ಬೋದು, ಬೆಂಗಳೂರಿಂದ ಬೀದರ್ಗೆ ಬರ್ಬೋದು. ಸಾಕಷ್ಟು ಪ್ರತಿಯೊಬ್ಬರಿಗೆ ಹಾಸ್ಪಿಟಲ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ರಾಜಕಾರಣಿಗಳಿರ್ಬೋದು, ಜನರಿಗಿರ್ಬೋದು ಸಾಕಷ್ಟು ಒಂದು ಅನುಕೂಲ ಆಗ್ತದೆ. ಈ ಬೀದರ್ ಭಾಗದ ಜನರದು ಹಲವು ವರ್ಷಗಳ ಕನಸಿತ್ತು ವಿಮಾನ ಹಾರಬೇಕಂತೇಳಿ. ಅದ್ರ ವಿಮಾನ ಹಾರಾಟ ಸ್ಟಾರ್ಟ್ ಆಗಿ ಏನು ಈಗಾಗಲೇ 1.5 ವರ್ಷದಿಂದ ಬಂದಾಗಿದೆ. ಸಾಕಷ್ಟು ಜನರನ್ನು ಒತ್ತಾಯಿಸ್ತಾ ಇದ್ದಾರೆ ಸರ್ಕಾರಕ್ಕೆ ತಕ್ಷಣವೇ ಬೀದರ್ ನಾಗರಿಕ ವಿಮಾನ ನಿಲ್ದಾಣದಲ್ಲಿ ವಿಮಾನ ಹಾರ್ತಿತ್ತು, ಆ ವಿಮಾನ ಮತ್ತೆ ಸ್ಟಾರ್ಟ್ ಮಾಡಿರಿ ಎಂಬುದು ಒತ್ತಾಯ ಜನರದಾಗ್ಯದ ಅಂತ ಹೇಳ್ಬೋದು. ಬೀದರ್ ಜನರ ನೋವು, ಬೀದರ್ ಜನರ ಬೇಡಿಕೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತಕ್ಷಣವೇ ಸ್ಪಂದಿಸ್ತದೆ. ಲೋಕಸಭೆ ಚುನಾವಣೆಯಲ್ಲಿ ನುಡಿದಪ್ಪಲೆ ಸಂಸದ ಸಾಗರ್ ಖಂಡ್ರೆ ಇರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು ನಡ್ಕೋತಾರೆ. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.